ಪ್ರಪಂಚ. ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾಲಿದ್ರೆ ಖಂಡಿತವಾಗ್ಲೂ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬಹುಶಃ ನನ್ನ ಟ್ರೇಲರ್ ಲಾಂಚ್ಗಳು ಯಾವುದು ಇಷ್ಟೊತ್ತು ಆಗಿಲ್ಲ. ಯತಿಯವರು ಬಹಳ ಒಳ್ಳೆ ಸ್ನೇಹಿತರು. ಸ್ನೇಹದಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಕೆಲವರು ಒಂದು 5-6 ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ. ಇನ್ನು ಕೆಲವ್ರು ಆಗದೇ ಇಲ್ಲ, ಅವರಿಂದ ದೂರ ಇದ್ದು ಬಿಡ್ತೀವಿ. ಇನ್ನು ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು. ಮೊದಲನೇ ಭೇಟಿಯಲ್ಲೇ ತುಂಬ ಇಷ್ಟ ಆದವರು. ಬಟ್ ಟಫ್ ಫ್ರೆಂಡ್, ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ. ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ. ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ. ನಾನು ಬಂದು 17 ವರ್ಷ ಆಯ್ತು, ಅವರಷ್ಟಾಗಿಲ್ಲ. ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಟ್ಕೊಂಡು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ. ಆ್ಯಂಡ್ ಗೆಳೆಯ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಹೊಸಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ. ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ, ಇಲ್ಲ ತುಂಬ ಬೇಗ ಸೀನಿಯರ್ಸ್ ಆಗಿಬಿಡ್ತೀವಿ ಇಂಡಸ್ಟ್ರಿಯಲ್ಲಿ. ನನಗೆ ಈಗಾಗಲೇ ಸೀನಿಯರ್ ಅಂತಾರೆ, ಇನ್ನು ಅಷ್ಟು ವಯಸ್ಸಾಗಿಲ್ಲ, ಬಟ್ ಆಗಲೇ ಸೀನಿಯರ್ ಅಂತಾರೆ. ಬಟ್ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ. ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ. ಟ್ರೇಲರ್ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಯತಿಯವ್ರ ಕೆಲಸದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಎಲ್ಲಿ ಕಾಣಿಸ್ತಿಲ್ಲ? ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಪಳಗಿರೋ ಸೀನಿಯರ್ಸ್ ಹಾಗಿದ್ದಾರೆ. ಸೊ ಅವ್ರ ಕೆಲಸ ಸಿನಿಮಾಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ವಿಜಯ್, ಬೆಸ್ಟ್ ಆಫ್ ಲಕ್ ಟು ಯು ಬ್ರದರ್. ನೀವು ಹೇಳಿದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದೆ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ. ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ, ಒಳ್ಳೆ ಕತೆ ಸಿಗ್ಲಿ, ಖಂಡಿತವಾಗ್ಲಿ ಸಿನಿಮಾ ಮಾಡೋಣ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಾನು ಜಾಸ್ತಿ ಇಳಿಯಕ್ಕೆ ಹೋಗಲ್ಲ, ಬೇಗ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆ್ಯಂಡ್ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದ್ಭುತವಾದ ತಾರಾಗಣ ಇದೆ ಸಿನಿಮಾ ಅಲ್ಲಿ. ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಕ್ಚುಲಿ ಈ ಸಿನಿಮಾಗೆ. ಇತ್ತೀಚೆಗೆ ತುಂಬ ನೆಗೆಟಿವ್ ಎಲಿಮೆಂಟ್ಸ್, ನೆಗೆಟಿವ್ ವಿಷಯಗಳು ತುಂಬ ಓಡಾಡ್ತಾನೆ ಇದೆ. ವಿ ಆರ್ ಆರ್ಟಿಸ್ಟ್, ವಿ ಆರ್ ಎಂಟರ್ಟೈನರ್ಸ್. ಆ್ಯಂಡ್ ನಮ್ಮ ಸುತ್ತಮುತ್ತ ಯಾವಾಗಲೂ ಪಾಸಿಟಿವಿಟಿ ಇರಬೇಕು. ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು. ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ. ನಾವು ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ, ಸಾಥ್ ಕೊಡೋಣ, ಸಪೋರ್ಟ್ ಮಾಡೋಣ. ಇನ್ನೊಬ್ಬೆಲ್ಲರೂ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ. ಆ ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸಲ್ಲಿ, ದುಡ್ಡಿನ ಒಂದು ರೇಸಲ್ಲಿ, ಸಕ್ಸಸ್ಸಿನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರೋಣ, ಇನ್ನೊಬ್ಬರ ಬಗ್ಗೆ ಒಳ್ಳೆದನ್ನ ಬಯಸೋಣ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು. ನಿಮ್ಮ ಮಾತಿನ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ, ಆದ್ರೆ ಕೆಲವರು ಜಾಣ ಮರುವಿಂದ ಅದು ಮಾಡೋದಿಲ್ಲ. ಅದರಿಂದ ಅವ್ರಿಗೆ ಲಾಭ ಇರುತ್ತೆ. ಹೌದಲ್ವಾ? ಮನೆ ಒಬ್ಬರಿಗೆ ಅರ್ಥ ಆಗಿತ್ತು, ನಿಮ್ಗೆ ಯಾರು ಅರ್ಥ ಆಗಿಲ್ವಾ? ಏನು ಪ್ರಜ್ವಲ್ ಬಗ್ಗೆ ಒಂದೊಂದು ಮಾತು ಹೇಳ್ಬೇಕು. ಇವರಿಷ್ಟು ದೊಡ್ಡ ಸ್ಟಾರ್ ಮಗ ಆಗಿದ್ರು, ಇವರಿಷ್ಟು ಸ್ಟಾರ್ ಆಗಿದ್ರು. ಇವ್ರಿಗೊಂದು ಕತೆ ನಾನು ಹೇಳಿದ್ದೆ, ಪೇಪರ್ ಅನ್ನೋದು ಒಂದು ಯಾವುದೋ ಒಂದು ಕತೆ ಒಂದು ಟೈಮಲ್ಲಿ. ನಾನು ಸ್ವಲ್ಪ ಆರ್ಟಿಸ್ಟ್ ಆಗಿರೋದ್ರಿಂದ ಕತೆ ಹೇಳ್ಬಾರ್ದು, ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬಿಡ್ತೀನಿ, ಸ್ವಲ್ಪ ಎಕ್ಸ್ಟ್ರಾ ಇದು. ಪ್ರಜ್ವಲ್ ಮೆಸೇಜ್ ಹಾಕಿದ್ರು, ಎಷ್ಟು ಇದು ಅಂದರೆ, ಸರ್ ಇಷ್ಟು ಪರ್ಫಾರ್ಮೆನ್ಸ್ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತಾರೆ. ತಮಾಷೆ ಮಾಡಿ ಅಂದರೆ ಎಷ್ಟು ಡೌನ್ ಟು ಅರ್ತ್ ಒಬ್ಬ ಸ್ಟಾರ್ ಮಗ ಇದು ಒಂದು ಬಂದ್ಬಿಡುತ್ತಲ್ಲ ಒಂದು ಇಮೇಜ್, ನಾ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟರ್ಗೆ ಅವ್ರು ಹೆಂಗೆ ಸರೆಂಡರ್ ಆಗಿದ್ರು ಅದು ಕೇಳ್ಕೊಂಡಿದ್ರು ಅಂದರೆ ನಾನು ಅದನ್ನು ಹೇಳಬೇಕಾಯಿತು ನಿಮ್ಮ ಮುಂದೆ. ಅದು ಇನ್ನೂ ನನ್ನ ತಲೆಯಲ್ಲಿದೆ. ತುಂಬ ಜನಕ್ಕೆ ಆ ಇನ್ಸಿಡೆಂಟ್ನ ಹೇಳ್ತೀನಿ. ಅವ್ರದ್ದು ಎಷ್ಟು ಅಂದರೆ ಸ್ಟಾರ್ ಆಗಿದ ತಕ್ಷಣ ಬೇರೆ ರೀತಿ ಥಿಂಕ್ ಮಾಡ್ತಿದ್ರು, ಅದಾಗಿಲ್ಲ. ಇವತ್ತು ಹೆಂಗೆ ಹೇಳಿದ್ರು, ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕು ಅಂತ. ಆ ಮನಸ್ಸಿದೆ ಪ್ರಜ್ವಲ್ಗೆ. ಬಂದಿದ್ದಕ್ಕೆ ಹಾರ್ಟ್ಲಿ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫೈನಲಿ ಹಾಗೆ ಸ್ಟೇಜ್ ಮೇಲೆ ಅನಿಲ್ ಅವರು, ಪ್ರದೀಪ್ ಅವರು ಹಾಗೆ ಶೈಲೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಪ್ರೊಡ್ಯೂಸರ್ಸ್ ತಂಡದಿಂದ ಒಂದು ಸಂಜು ಸಿನಿಮಾ ತಂಡದ ವತಿಯಿಂದ ಒಂದು ಚಿಕ್ಕ ಸ್ಮರಣಿಕೆ ಸರ್ ನಿಮಗೆ. ಬಡ್ಜೆಟ್ ಬಂದಿತ್ತು ಶ್ರವ್ಯ. ಓಕೆ, ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ಜೊತೆಗೆ ನಮ್ಮ ಸಾತ್ವಿಕ ಅವರ ಹುಟ್ಟಿದ ದಿನ. ಶಾರಾ ಗೋವಿಂದ ಅಂಕಲ್ ಇಲ್ಲಿದ್ದಾರೆ. ಸೊ ಅವ್ರು ಇಲ್ಲಿದ್ದಾರೆ ಅಂದ್ರೆ ರಾಜ್ಕುಮಾರ್ ಅಪ್ಪಾಜಿ ಆಶೀರ್ವಾದ ಈ ಸಿನಿಮಾ ಮೇಲೆ ಇದ್ದಂಗೆನೆ ಅವ್ರು ಇಲ್ಲಿದ್ದಾರೆ ಅಂದ್ರೆ. ಯಾಕಂದ್ರೆ ಅವ್ರು ಇವ್ರನ್ನ ಎಷ್ಟು ಇಷ್ಟಪಡ್ತಿದ್ರು ಗೊತ್ತು. ಅಂಡ್ ಇವರು ಎಷ್ಟು ಒಳ್ಳೆ ಮಾತುಗಳು ಹೇಳಿದ್ದಾರೆ. ಸೊ ಅವರ ಆಶೀರ್ವಾದ ಖಂಡಿತ ಸಿನಿಮಾ ಆಗಿರುತ್ತೆ. ಸೂಪರ್ ಸೂಪರ್ ಸರ್, ಸೂಪರ್. ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ತಂಡದವರೆಲ್ಲ. ಸುಧಶ್ರೀ ಅಮ್ಮ, ಎಲ್ರಿಗೂ
ನಮಸ್ಕಾರ. ಈ ಸಂಜು ಚಿತ್ರ ಮಡಿಕೇರಿಯ ಸುಂದರ ತಾಣದಲ್ಲಿ ಚಿತ್ರೀಕರಣಗೊಂಡಿದೆ. ಯತಿರಾಜ್ ಅವರು ಸುಮಾರು 30 ವರ್ಷದಿಂದ ನಮ್ಮ ಸ್ನೇಹಿತರು, ಪತ್ರಕರ್ತರು ಹಾಗೂ ನಮ್ಮ ಜೊತೆ ಹಲವಾರು ಚಲನಚಿತ್ರ, ಕಿರುತೆರೆ, ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದರು. ಅವರ ನಿರ್ದೇಶನದಲ್ಲಿ ನಾನು ಇದುವರೆಗೆ ಆ್ಯಕ್ಟ್ ಮಾಡಿರಲಿಲ್ಲ. ಪ್ರತಿ ಸಲ ಸಿಕ್ಕದಲ್ಲೂ ಬ್ರದರ್ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಖಂಡಿತ ನಾನು ಮಾಡಿಸ್ತೀನಿ, ನಿಮ್ಗೆ ಸರಿಯಾದ ಪಾತ್ರ ಸಿಗಲಿಲ್ಲ ಅಂತ ಹೇಳ್ತಾಯಿದ್ರು. ಈ ಚಿತ್ರದಲ್ಲಿ ಕರೆದು ಮದುವೆ ಬ್ರೋಕರ್ ಪಾತ್ರವನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕದಾದರೂ ಪಾತ್ರ ತುಂಬ ಚಕ್ಕವಾಗಿದೆ. ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸು ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಕೂಡ ಸುಂದರವಾಗಿ ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಆಮೇಲೆ ಹಿರಿಯ ಕಲಾವಿದ ನಮ್ಮ ರಾಜ್ ಬಾಲ್ವಾಡಿ ಇದ್ದಾರೆ, ಎಲ್ಲ ಸುಂದರ್ಶ್ರೀ ಅವರಿದ್ದಾರೆ, ಪ್ರಣವ್ ಮೂರ್ತಿ ಅವರಿದ್ದಾರೆ, ಹಿರಿಯ ಕಿರಿಯ ಎಲ್ಲ ಕಲಾವಿದರು ಮಾಡಿದ್ದಾರೆ. ಮನ್ವಿತ್ ಹಾಗೂ ನಮ್ಮ ಶ್ರೇಯಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾಯಕ ನಾಯಕಿಯಾಗಿ. ನಿರ್ಮಾಪಕರು ಸಂತೋಷ್ ಅವರು ತುಂಬ ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ಎಲ್ಲೂ ಚಿತ್ರಕ್ಕೆ ಹಿಂಜರಿಕೆ ಇಲ್ಲ. ನಮ್ಮ ಪೇಮೆಂಟ್ ಎಲ್ಲ ನಾವು ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಅಂಥ ನಿರ್ಮಾಪಕರನ್ನ ಇತ್ತೀಚಿನ ದಿವಸದಲ್ಲಿ ನಾವು ನೋಡಿದ್ದು ಬಹಳ ಕಡಿಮೆ. ಬಟ್ ಎಲ್ಲ ಚಿತ್ರತಂಡದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ, ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಾಲರಾಜ್ ಸರ್ ಹೇಳಿ, ಪ್ರತಿಯೊಂದು ಪಾತ್ರದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಸಖತ್ ಖಡಕ್ಕಾಗಿ ಕಾಣಿಸ್ಕೊಳ್ತೀರಾ. ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಜ್ ವಾಡಿ. ಪ್ರತಿ ಸಾರಿ ಹೇಳ್ತೀನಿ, ಯಾಕಂದರೆ ಹಿಂದೆ ಮುಂದೆ ಆಗ್ತಾ ಇರ್ತದೆ ಹೆಸರು. ಇವತ್ತು ಸಂಜು ಸಿನಿಮಾದ ಟ್ರೈಲರ್ ತಾವೆಲ್ಲರೂ ನೋಡಿದ್ದೀರಿ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಯತಿಯಣ್ಣ ನನಗೆ, ನಾನು ಮತ್ತು ಯತಿಯಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳನ್ನ ಮಾಡಿದ್ವಿ ಜೊತೆಯಲ್ಲಿ. ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನ್ನಿಸಿದ್ದು, ಅವರು ಪತ್ರಕರ್ತರಾಗಿ ಕೂಡ ಒಳ್ಳೆ ಹೆಸರು ಮಾಡಿದರು, ಎಲ್ಲ ಕಡೆ ಓಡಾಡ್ತಾಯಿದ್ರು. ಹಾಗೇ ಅವರು ನಟನೆಯೂ ಕೂಡ ಮಾಡಿದ್ದಾರೆ. ಆದರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬ ಅದ್ಭುತವಾದ ನಿರ್ದೇಶಕರು ಅವರು. ನಿರ್ಮಾಪಕರ ನಿರ್ದೇಶಕರು. ಮತ್ತು ಆ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು, ಕೆಲಸ ತೆಗೆಯೋ ರೀತಿ, ನಮ್ಗಳನ್ನೆಲ್ಲ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನು ಅವ್ರು ಅಲ್ಲಿ ಇಟ್ಟಿದ್ದು, ಅದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಐತಿ ಅಣ್ಣ, ವಂಡರ್ಫುಲ್ ಡೈರೆಕ್ಟರ್. ಇಲ್ಲಿ ನಿರ್ಮಾಪಕ ನಿರ್ದೇಶಕರು ಏನಿದೆ ಅದನ್ನು ನೀಟಾಗಿ ಅದು ಮುಗಿಸ್ಕೊಡ್ತಾರೆ. ಮತ್ತು ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂಥ ಅನುಭವನೂ ಕೂಡ ಇರೋದ್ರಿಂದ ಎಲ್ಲರ ಹತ್ರ ಕೆಲಸ ತೆಗೆಯೋ ರೀತಿ, ಕೆಲಸ ಎಕ್ಸಿಕ್ಯೂಷನ್ ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರು, ನಾಯಕಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ. ಸಿನಿಮಾದಲ್ಲಿ ಅನೇಕ ಕಲಾವಿದರನ್ನೆಲ್ಲರನ್ನೂ ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಹೀಗೆಲ್ಲ ಮಿಕ್ಸ್ ಮಾಡಿ ಭಾಳ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಶ್ರೇಯಾ ಜೊತೆ. ಸಾತ್ವಿಕ ಯಾವ್ದು ಹೇಳಮ್ಮ? ಯಾವ್ದು ಹೇಳಿದ್ರು ಅವರೇ ಸರ್, ಸಾತ್ವಿಕ. ನನಗೆ ತುಂಬ ಭರವಸೆ ನಟಿ ಅನ್ನಿಸ್ತು ನನಗೆ. ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ, ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡೋಕ್ಕಾಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಆದರೆ ತುಂಬ ಪೊಟೆನ್ಷಿಯಲ್ ಇರೋಂತಹ ಹೆಣ್ಮಗಳು. ಅಲ್ಲಿ ಪ್ರೆಸೆಂಟೇಷನ್ ಆಗ್ಬೋದು, ಪ್ರೆಸೆನ್ಸ್ ಆಗ್ಬೋದು, ಮತ್ತು ಅಲ್ಲಿಯ ಅಭಿನಯ ಆಗಬಹುದು, ಎಲ್ಲವೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ, ನೃತ್ಯದಲ್ಲೇ ಮುಂದುವರಿ ಅಂತಲೂ ಕೂಡ ನಾನು ಹೇಳಿದೆ. ತುಂಬ ಮಾತಾಡಿದ್ವಿ. ತುಂಬ ಭರವಸೆ ನಟಿ. ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಎಕ್ಸ್ಪ್ರೆಷನ್ಸ್ ಎಲ್ಲವೂ ತಾವೆಲ್ಲ ಗಮನಿಸಿದ್ದೀರಿ. ಒಂದು ಒಳ್ಳೆ ತಂಡ, ಕೆಲಸ ಮಾಡೋದು ಖುಷಿ. ಜೊತೆಗೆ ನಮ್ಮ ಕಾಡಿನವರು, ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು. ಮನ್ವಿತ್ ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ, ಈ ಸಿನಿಮಾದಲ್ಲೂ ಮಾಡಿದ್ದೀನಿ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ವಿದ್ಯಾ ನಾಗೇಶ್, ನಮ್ಮ DOP ಕ್ಯಾಮ್ರಾಮೆನ್ನು, ಭಾಳ ಚೆನ್ನಾಗಿ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ. ವೆರಿ ಗುಡ್ ನಾಗೇಶ್ ಸರ್. ಮತ್ತು ಮ್ಯೂಸಿಕ್ ದಿನೇಶ್, ವಿಜಯ್ ಹೊಸ ರಕ್ತ ಚೆನ್ನಾಗಿದೆ. ಹೊಸದ ರೀತಿ ಏನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶುಭವಾಗಲಿ.
ಇಂಥ ಒಂದು ಯಾವುದೋ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ. ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಹೇಳಬೇಕು. ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಈಗ ಜೊತೆಗೆ ನಾನು ಅವರಿಬ್ಬರು ಹಿಂದೆ ಒಂದು ಚೀತಾ ಸಿನಿಮಾ ಮಾಡಿದ್ವಿ. ಅದರಲ್ಲಿ ಒಂದು ಎಮೋಷನಲ್ ಸೀನ್ ಬರುತ್ತೆ. ಅವ್ರ ಜೊತೆ ಮಾಡ್ತಾ ನನಗೆ ಕಣ್ಣೀರುವಂತು. ಅದ್ರ ಮುಂದುವರೆದ ಭಾಗ ನಂದಿದೆ. ನಾನು ಮಾಡೋದು ನೋಡಿ ಉಳಿದವರೆಲ್ಲ ಕಣ್ಣೀರು ಹಾಕಿದ್ರು. ಅಂದರೆ ಆರ್ತಿ ಅದು ಅವತ್ತೇ ಹೇಳಿದೆ ನಾನು ಪ್ರಜ್ವಲ್. ವಂಡರ್ಫುಲ್ ಪೊಟೆನ್ಷಿಯಲ್. ಎರಡನೇ ಸಿನಿಮಾ ನಂದು ಚೀತಾ. ವೀರಮಲ್ಲು ಮಾಡಿದ್ದೆ, ಅದ್ಭುತ ಒಂದು ಹಾಗೆ ಬಂದಿದೆ ಅದು ನಿಜವಾಗ್ಲೂ. ಮತ್ತು ಮಂಜು ಸರ್ ಬಂದಿದ್ದಾರೆ, ಕೌಶಿಕ್ ಸರ್ ಬಂದಿದ್ದಾರೆ, ಗೋವಿಂದ್ ಸರ್ ನಮಸ್ತೆ. ಇಂಥ ಹಿರಿಯರ ಎಲ್ಲರ ಒತ್ತಾಸೆ ಮತ್ತು ಪ್ರೋತ್ಸಾಹ ಇಂಥ ಹೊಸ ತಂಡಗಳಿಗೆ, ಹೊಸ ನಿರ್ಮಾಪಕರುಗಳಿಗೆ, ಹೊಸದಾಗಿ ಮಾಡುವಂಥ ಪ್ರಯತ್ನಗಳಿಗೆ ಬೆಂಬಲವಾಗಿ ನಿಲ್ಲುತ್ತೆ. ಅದೊಂದು ಟಾನಿಕ್ ಆಗಿ ಕೆಲಸ ಮಾಡ್ತದೆ. ಕೆಲಸ ಮಾಡಲಿ. ಹಾಗೆ ಮಾಧ್ಯಮಿತರು ಇದನ್ನು ಹೆಚ್ಚೆಚ್ಚು ಪರ್ಸನಲೈಸ್ ಆಗಿ ಇದನ್ನು ಪ್ರಚಾರ ಮಾಡಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ. ಆಮೇಲೆ ಅತಿ ಮುಖ್ಯವಾಗಿ ಸುಂದರಮ್ಮ NSD ಪಾಸ್ಔಟ್. ಈಗೆಲ್ಲ NSD ಅಂತಾರಲ್ಲ, ಅಂದಿನ ಕಾಲದಲ್ಲಿ ಅವರು NSD ಪಾಸ್ಔಟ್. ಅವರ ಬ್ಯಾಚ್ಮೆಟ್ ಚಿದಂಬರರಾವ್ ಜಂಬೆ, ಅವರ ಶಿಷ್ಯ ನಾನು. ಭಾಳ ಖುಷಿ ಆಯಿತು. ಮತ್ತು ನಿರ್ಮಾಪಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲ ಸರ್, ಚಾನ್ಸೇ ಇಲ್ಲ. ಹಾಗೆ ವಿದ್ಯಾನಗರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರ ಕಲರ್ಫುಲ್ಲಾಗಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಸಂಜು ಟೀಮ್ಗೆ, ಹಾಗೆ ಸಂಜು ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. 3 ಜನಕ್ಕೂ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಟ್ರೈಲರ್ ನೋಡಿದ್ರಿ. ಫಸ್ಟ್ ಆಫ್ ಆಲ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯು ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್. ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗೋವಿಂದ್ ಸರ್. ಆ್ಯಂಡ್ ಸಿನಿಮಾ ಸಂಜು ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಇವಾಗ ಟ್ರೈಲರಲ್ಲಿ ಏನು ನೋಡಿದ್ರಿ ಅದರದ್ದು ಅಷ್ಟೇ ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ. ಆ್ಯಂಡ್ 40 ಮಿನಿಟ್ಸ್ ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ. ಫಸ್ಟ್ ನಾನು ಆಡಿಷನ್ಗೆ ಹೋದಾಗಲೂ ಯತಿ ಸರ್ ನನಗೆ ಹೇಳಿದ್ದು, ನಾನು ಏನೂ ಮೇಕಪ್ ಹಾಕಿರಲಿಲ್ಲ. ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ. ನಾನು ಹೇಳಿದೆ ಸರ್ಗೆ, ಸರ್ ನಾನು ರೆಡಿ ಆಗಿಲ್ಲ, ಏನೂ ಇಲ್ಲಮ್ಮ ನೀನು ಹೇಗಿದೆಯಾ ಹಾಗೆ ಬಾ ಅಂತಂದರು. ಹೋಗಿದ ತಕ್ಷಣ ನಂಗೆ ಇದೇ ಥರ ಬೇಕಾಗಿರೋದು ಪಾತ್ರ, ಜಾಸ್ತಿ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ತುಂಬ ಸಿಂಪಲ್ಲಾಗಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಥರ ಅನಿಸ್ಬೇಕು, ಆ ಥರ ಪಾತ್ರ ಇದು ಅಂತಂದರು. ಪಾತ್ರದ ಬಗ್ಗೆ ನಾನು ಇನ್ನೂ ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಬೆಟರ್. ಯಾಕಂದರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ. ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಯಾಕಂದರೆ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಮನ್ವಿತ್ ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್. ಆ್ಯಂಡ್ ತುಂಬ ಕಲಿಬೇಕು ಅಂತ ತುಂಬ ಆಸೆ ಪಡ್ತಿದ್ರು. ಸೆಟ್ಸಲ್ಲೂ ಅಷ್ಟೇ ತುಂಬ ಕ್ವೆಶ್ಚನ್ಸ್ ಕೇಳ್ತಿದ್ರು, ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು. ಆ್ಯಂಡ್ ಐ ಥಿಂಕ್ ಭರವಸೆಯ ನಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮನ್ವಿತ್. ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ನಾಗೇಶ್ ಸರ್, ಅವ್ರು ಹೇಳ್ದಂಗೆ ನಮ್ಮ ಬಾಂಡಿಂಗ್ ಸೆಟ್ಟಲ್ಲಿ ಸಿಕ್ಕಾಬಟ್ಟೆ ನಾನು ತುಂಬ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ. ಬಿಕಾಸ್ ಪ್ರತಿಯೊಂದು ಶಾರ್ಟ್ಗೂ ತುಂಬ ಹೊಗಳ್ತಾ ಇದ್ರು. ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು. ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಕೂಡ ಬ್ಯೂಟಿಫುಲ್ಲಾಗಿ ಇಡ್ತಾಯಿದ್ರು. ಥ್ಯಾಂಕ್ ಯು ನಾಗೇಶ್ ಸರ್. ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ತಿದ್ರು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಾನು ರಾಕ್ ಸ್ಟಾರ್ ಅಂತ ಕರಿತೀನಿ ಅವ್ರನ್ನ, ವಿಜಯ್ ಸರ್. ಈಸ್ ಅನ್ ಅಮೇಝಿಂಗ್ ಪರ್ಸನ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಅನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಪ್ರಕಾರ. ಬಿಕಾಸ್ ಅವ್ರ ಮ್ಯೂಸಿಕಲ್ಲಿ ಏನೋ ಒಂದು ಎಲಿಮೆಂಟ್ ಇದೆ ವಿಚ್ ಇಸ್ ಲೈಕ್ ವೆರಿ ಪೆಪಿ ಆ್ಯಂಡ್ ಎಮೋಷನ್ಸ್ ಇರುತ್ತೆ, ಬಟ್ ಸ್ಟಿಲ್ ಹಿ ಕ್ರಿಯೇಟ್ಸ್ ಹಿಸ್ ಓನ್ ಮ್ಯಾಜಿಕ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ಮೇಕಿಂಗ್ ಇಟ್ ಮ್ಯೂಸಿಕಲಿ ಮ್ಯಾಜಿಕಲ್. ಸೊ ನಮ್ಮ ಆಡಿಯೋ ಲಾಂಚ್ ದಿನ ವಿ ಸಾ ಯುವರ್ ಮ್ಯೂಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್. ಬಿಕಾಸ್ ಒಂದೊಂದು ಸಾಂಗ್ ಕೂಡ ಒಂದೊಂದು ರೀತಿ ಇದೆ. ಮಿಟಿಕ್ಲಾಡಿ ಆ್ಯಂಡ್ ಈಗ ಹೊಸದಾಗಿ ಒಂದು ಸಾಂಗ್, ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು. ದ್ಯಾಟ್ ಈಸ್ ಆಲ್ಸೋ ಅಮೇಝಿಂಗ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ, ಕ್ಯಾಪ್ಟನ್ ಆಫ್ ದ ಶಿಪ್ ಯತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದರೆ, ಟೈಮ್ ಸೆನ್ಸ್ ಆಗಿರ್ಬೋದು,
ಆಮೇಲೆ ಆ್ಯಕ್ಟಿಂಗಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಆಗಿರ್ಬೋದು, ಅಂದರೆ ಸರ್ಗೆ 2 ಶೇಡ್ ನೋಡ್ತಾ ಇದ್ದೆ ನಾನು. ಒಂದು ಸ್ಟ್ರಿಕ್ಟ್, ನಾನು ಸ್ಕೂಲ್ ಕಾಲೇಜೆಲ್ಲ ನೆನಪಾಗ್ಬಿಡ್ತು. ಒಂದು ಸರ್ತಿ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಂಗೆ ಆಯಿತು ನನಗೆ ಸಂಜು ಚಿತ್ರದಲ್ಲಿ. ಬಿಕಾಸ್ ಎವ್ರಿ ಡೇ ವಾಸ್ ಲೈಕ್ ಲೆಕ್ಚರರ್. ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗಲ್ವಾ, ಹಾಗಾಗ್ತಿದ್ವಿ ಸೆಟ್ಸಲ್ಲಿ. ಬಿಕಾಸ್ ಸರ್ ಕಟ್ಟಾದರೆ, ಶಾರ್ಟ್ ಕಟ್ಟಾದರೆ ಬೇರೆ ರೀತಿ ಇರೋದು, ಆರಾಮಾಗಿ ಜಾಲಿಯಾಗಿ ಸತಿಗೆ ಹಂಗೆ ಹಿಂಗೆ ಅಂತ. ಬಟ್ ದೆನ್ ಶಾರ್ಟ್ ರೆಡಿ ಆದಾಗ ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಬೇಕೇ ಬೇಕು. ಸೊ ಇಟ್ ವಾಸ್ ಅವ್ರ ಡೆಡಿಕೇಶನ್ ಕಲ್ತಿದ್ದೀನಿ. ಚಿಕ್ಕ ಚಿಕ್ಕ ಪರ್ಫಾರ್ಮೆನ್ಸಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಅಬೌಟ್ ಆ್ಯಕ್ಟಿಂಗ್ ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಬಗ್ಗೆ ನಾವು ಇಡೀ ತಂಡ ನಾವು ಅವ್ರ ಬಗ್ಗೆ ಯಾರೂ ಐ ಥಿಂಕ್ ಮಾತಾಡದೆ ಹೋಗೋಕ್ಕಾಗಲ್ಲ. ಬಿಕಾಸ್ ಸಂಜು ಆಗ್ತಿರೋದೇ ನಿಮ್ಮಿಂದ. ಸಂತೋಷ್ ಸರ್, ವಿ ರಿಯಲಿ ಮಿಸ್ ಯು ಹಿಯರ್. ನೀವು ಇರಬೇಕಿತ್ತು ಇಲ್ಲಿ, ಬಟ್ ವಿ ರಿಯಲಿ ಮಿಸ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೇ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರ 27ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.